ಓಂ ಚಂದ್ರಮಸೆ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಮಾತಾಡ್ತಾ ಇರೋಂಥದ್ದು ವಿಶೇಷವಾಗಿ ನಾನು ಮ್ಯಾಚ್ ಮೇಕಿಂಗ್ ಬಗ್ಗೆ. ಸೊ ಏನಿದು ಮ್ಯಾಚ್ ಮೇಕಿಂಗ್ ನಾನು ಹೇಳ್ತಾ ಇರೋಂಥದ್ದು, ಈ ಒಂದು 6 ಕಾಂಬಿನೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕಾಂಬಿನೇಷನಲ್ಲಿ ಮದುವೆ ಆದರೆ ಅವ್ರ ಲೈಫು ಸಕ್ಸಸ್ ಆಗೋದಿಲ್ಲ, ಯಾವಾಗಲೂ ಕ್ಲಾಶಸ್ ಇರುತ್ತೆ. ಐದರ್ ದೇ ಗೋ ಫಾರ್ ಅ ಡಿವೋರ್ಸ್, ಅವರು ಡಿವೋರ್ಸ್ವರೆಗೂ ಹೋಗ್ಬೋದು. ಇಲ್ಲ ಅಂತಂದರೆ ಮನೆಯಲ್ಲೇ ಇದ್ದು ಒಂದೇ ಇದ್ದು ಒಬ್ರಿಗೊಬ್ರು ಕಂಪ್ಯಾಟಬಲ್ ಆಗೇ ಇರೋದಿಲ್ಲ. ಅಂದರೆ ಒಬ್ರು ಕೆಲಸಕ್ಕೆ ಒಬ್ರು ಕೆಲಸ ಹೆಲ್ಪ್ ಮಾಡೋದೇ ಇಲ್ಲ. ಗಂಡ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಹೆಂಡತಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಿರ್ತಾರೆ. ಒಬ್ರಿಗೊಬ್ರು ರಿಲೇ ಆಗೋದಿಲ್ಲ, ಕಂಪ್ಯಾಟಬಲ್ ಆಗಲ್ಲ, ಮ್ಯಾಚ್ ಆಗೋದಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ವೈಫ್ ಪಾಡಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಹೇಗೆ ಅಂತಂದರೆ ಒಂದು ಸಾಮರಸ್ಯ ಇರೋದೇ ಇಲ್ಲ, ಕಂಪ್ಯಾಟಬಿಲಿಟಿ ಇರೋದೇ ಇಲ್ಲ. ಬನ್ನಿ ಆ ಒಂದು 6 ಕಾಂಬಿನೇಷನ್ಸ್ ಯಾವುದಾದ್ರು ತಿಳಿಸ್ಕೊಡ್ತೀನಿ. ಮೇಷರಾಶಿಯವರು ಕರ್ಕಟಕ ರಾಶಿಯವ್ರ ಜೊತೆ ಮದುವೆ ಆಗಿದ್ದರೆ ತುಂಬ ಕಷ್ಟ ಇರುತ್ತೆ. ತುಂಬ ಕಷ್ಟ ಅಂತಂದರೆ ಕರ್ಕಟಕ ರಾಶಿಯವರು ತುಂಬ ಎಮೋಷ್ನಲ್ಲು, ಮೇಷರಾಶಿಯವರು ತುಂಬ ಪ್ರಾಕ್ಟಿಕಲ್ಲು. ಸೊ ಮೂಲತಃ ಮೇಷರಾಶಿಯವ್ರಿಗೂ ಅದಕ್ಕೆ ಅಧಿಪತಿ ಬರುವಂಥದ್ದು ಕುಜ, ಕರ್ಕಟಕ ರಾಶಿ ಅಧಿಪತಿ ಬರುವಂಥದ್ದು ಚಂದ್ರ. ಸೊ ಕುಜ ವೆರಿ ಇಂಪಲ್ಸಿವ್ ಇನ್ ನೇಚರ್. ಅವರು ಹೆಚ್ಚಾಗಿ ಏನಾಗುತ್ತೆ ಏನಾಗಲ್ಲ ಅಂತೆಲ್ಲ ಮುಂದಾಲೋಚನೆ ಮಾಡೋದಿಲ್ಲ. ತುಂಬ ವೆರಿ ಬೋಲ್ಡ್, ಸ್ಟ್ರೇಟ್ ಫಾರ್ವರ್ಡ್, ವೆರಿ ಇಂಪಲ್ಸಿವ್, ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತಾರೆ. ಅಂದರೆ ಕರ್ಕಟಕ ರಾಶಿಯವರು ಹಾಗಿರೋದಿಲ್ಲ. ಸ್ಪೆಷಲಿ ಚಂದ್ರನ ಒಂದು ತತ್ವ ಇರೋವಂಥದ್ದು. ಸೊ ಈ ಚಂದ್ರನ ತತ್ವ ಇರುವಂತಹ ರಾಶಿಗಳು ತುಂಬ ಸಾಫ್ಟ್ ಇನ್ ನೇಚರ್ ಇರ್ತಾರೆ, ಎಮೋಷ್ನಲ್. ಸ್ವಲ್ಪ ಬೈದ್ಬಿಟ್ರು ಯಾರಾದ್ರೂ ಅಷ್ಟೇ. ಬೇಕಾದ್ರೆ ನೋಡಿ, ನೀವು ಮೇಷರಾಶಿ ಇದ್ದು ನಿಮ್ಮ ವೈಫ್ ಕರ್ಕಟಕ ರಾಶಿ ಇತ್ತು ಅಂತಂದರೆ ಆ ಕಾಮನ್ಲಿ ನಿಮ್ಮ ಇಬ್ಬರ ಮಧ್ಯೆನೂ ಆ ಸಾಮರಸ್ಯ ಹಾಗಿದ್ದೇ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಅಥವಾ ನಿಮ್ಮ ರಿಲೇಷನ್ಸ್ ಯಾರಾದರೂ ಇದ್ದು, ಫ್ರೆಂಡ್ಸ್, ಮಕ್ಕಳು ಯಾರಾದರೂ ಈ ಒಂದು ಕಾಂಬಿನೇಷನ್ಸಲ್ಲಿ ಮದುವೆ ಆಗಿರೋರಿದ್ದರೆ ಮೇಷರಾಶಿಯವರು ತುಂಬ ಜೋರಿರ್ತಾರೆ, ಕರ್ಕಟಕ ರಾಶಿಯವರು ತುಂಬ ಎಮೋಷ್ನಲಿ ಇದಿರ್ತಾರೆ, ಭಯ ಪಡ್ತಿರ್ತಾರೆ. ಮತ್ತು ಅಯ್ಯೋ ಏನು ಅಂದ್ಕೊಳ್ತಾರೋ, ಏನು ಪ್ರಾಬ್ಲಮ್ಮೋ ಏನೋ ಅಂತ ಹೇಳಿ ತುಂಬ ಫಾಲೋ ಮಾಡ್ತಾರೆ. ಕಂಪ್ಯಾಟಬಿಲಿಟಿ ಇರೋದೇ ಇಲ್ಲ. ಕರ್ಕಟಕ ರಾಶಿಯವರು ಯಾವಾಗಲೂ ಡೌನ್ ಆಗಿಬಿಟ್ಟಿರ್ತಾರೆ. ಆ ಒಂದು ಸಮಾನತೆ, ಸಮರಸ ಎರಡೂ ಕೂಡ ಅವ್ರ ಜೀವನದಲ್ಲಿ ಸಿಗೋದೇ ಇಲ್ಲ. ಆ್ಯಂಡ್ ಇಟ್ ಮೇ ಆಲ್ಸೋ ಗೋ. ಎಷ್ಟೋ ಸಲ ಏನಾಗುತ್ತೆ, ಕರ್ಕಟಕ ರಾಶಿಯವರು ಎಷ್ಟು ಸಲ ಅಂತ ನಾನು ಅದನ್ನು ಫೇಸ್ ಮಾಡೋಕ್ಕಾಗತ್ತೆ, ನನಗೆ ಬೇಡ, ಈ ರಿಲೇಷನ್ಶಿಪ್ ಬೇಡ ಅನ್ನೋಂಥದ್ದು ಇರುತ್ತೆ. ಇನ್ಫ್ಯಾಕ್ಟ್ ಮೇಷರಾಶಿಯರೇ ಹೇಳ್ಬೋದು, ಅವಳು ನನ್ನ ಮಾತು ಕೇಳಲ್ಲ ಅಥವಾ ಈ ರೀತಿ ಆಗುತ್ತೆ. ಐದರ್ ವೇಸ್, ಮೇಷರಾಶಿ ಗಂಡು ಹೆಣ್ಣಾಗಿರ್ಬೋದು, ಕರ್ಕಟಕ ರಾಶಿ ಗಂಡು ಹೆಣ್ಣಾಗಿರ್ಬೋದು, ಕಂಪ್ಯಾಟಬಿಲಿಟಿ ಈಸ್ ನಾಟ್ ಗುಡ್. ನಾನು ಸರಳವಾಗಿ ಒಂದು ಸೊಲ್ಯೂಷನ್ ಕೊಡ್ತೀನಿ, ಬಟ್ ಸ್ಟಿಲ್ ನೀವು ಅದನ್ನು ಚೆಕ್ ಮಾಡಿಸಿ ಯಾವ ರೀತಿ ಪರಿಹಾರಗಳನ್ನ ತೊಗೊಳ್ಬೇಕು ಅನ್ನೋದು ತೊಗೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ರೋಸ್ ಕ್ವಾರ್ಟ್ಸ್ ಅಂತ ಹೇಳಿ ಒಂದು ಕ್ರಿಸ್ಟಲ್. ಆ್ಯಕ್ಚುಲಿ ಇದು ತುಂಬ ಒರಿಜಿನಲ್ ಪ್ಯೂರ್ ಕ್ರಿಸ್ಟಲ್ ಇರುತ್ತೆ. ರೋಸ್ ಕ್ವಾರ್ಟ್ಸ್ ಕೇಳ್ತೀರಾ, ರಿಲೇಷನ್ಶಿಪ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಈವನ್ ಮಗು ಆಗದೇ ಇಲ್ಲ, ನಮ್ಗೆ ಆಗ್ತಿಲ್ಲ ಅಂಥವ್ರು ಕೂಡ ಇದನ್ನು ಧರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಜೊತೆಗೆ ಹಸ್ಬೆಂಡ್ ವೈಫ್ ಕಂಪ್ಯಾಟಬಿಲಿಟಿ ಬರಬೇಕು. ಮ್ಯಾಮ್, ನಮ್ಮ ಹಸ್ಬೆಂಡ್ ನನ್ನ ಚೆನ್ನಾಗಿ ನೋಡ್ಕೋಬೇಕು, ಕಂಪ್ಯಾಟಬಿಲಿಟಿ ಬರಬೇಕು. ಅದೇ ರೀತಿಯಲ್ಲಿ ವೈಫ್ ನನ್ನ ಮದುವೆ ಸೆಟ್ ಆಗಬೇಕು, ಅದು ಮೇನ್ ಇರುತ್ತೆ ಅಲ್ವಾ. ಮದುವೆ ಸೆಟ್ ಆಗಬೇಕು, ನಮ್ಮ ಮಗನ ಮದುವೆ ಆಗಬೇಕು, ಇದೆಲ್ಲ ಹಾಕಿಸಿ ರೋಸ್ ಕ್ವಾರ್ಟ್ಸ್